ಬಾಸ್ ಅಂದಿದ್ದಕ್ಕೆ ಕೊಂದೇ ಬಿಟ್ರ. ಹೆಂಡತಿ ಸೀಮಂತಕ್ಕೆ ಬಂದು ಹೆಣವಾದ ಸುನೀಲ್. ಕೊಲೆ ಮಾಡ್ಬಿಟ್ಟಾನೆ ಕಣಪ್ಪ, ಕತ್ನೆ ಕೂದ್ಬಿಟ್ಟಾನೆ. ಅವ್ನ ಮನೆಯಾಗ 6 ತಿಂಗಳು ನಿರ್ತಿ ಪ್ರೆಗ್ನೆಂಟ್ ಆಗನಪ್ಪ. 4 ಗಂಟೆಲಿ ಹೋದವರು ತಿರ್ಬಾ ಮನೆಗೆ ಬರಲಿಲ್ಲ. ಬಾರ್ ಹತ್ರ ಏನ್ ಗಲಾಟೆ ಆಗಿದೆ ಅಂತ ನಮಗೂ ಕ್ಲಾರಿಟಿ ಇಲ್ಲ. ಬಾರ್ ಒಂದರಲ್ಲಿ ಶುರುವಾದ ಸಣ್ಣ ಕಿರಿಕ್ ಈಗ ಯುವಕನ ಕೊಲೆಯಲ್ಲಿ ಅಂತ್ಯವಾಗಿರುವ ಘಟನೆ ಮಂಡ್ಯದಲ್ಲಿ ನಡೆದು ಹೋಗಿದೆ. ಬೈ ಈ ರೀತಿ ಬೀದಿ ಹೆಣವಾಗಿ ಬಿದ್ದಿರೋದು ಸುನೀಲ್ ಕಣ್ರಿ. ಜಸ್ಟ್ 23 ವರ್ಷ ಅಷ್ಟೇ. ಚುಂಚಗನಹಳ್ಳಿ ಗ್ರಾಮದವನು. ಹೆಂಡತಿ ಗರ್ಭಿಣಿಯಾದ ಖುಷಿಯಲ್ಲಿದ್ದ ಸುನೀಲ್ ಸೀಮಂತದ ಮಾಡುವ ಸಂಭ್ರಮದಲ್ಲಿದ್ದ. ಅಷ್ಟರಲ್ಲೇ ಬೀದಿ ಹೆಣವಾಗಿದ್ದಾನೆ. ಆರು ತಿಂಗಳ ಹಿಂದಷ್ಟೇ ಪ್ರೀತಿಸಿ ಯುವತಿಗೆ ಮದುವೆಯಾಗಿದ್ದ. ಗರ್ಭಿಣಿ ಪತ್ನಿಯ ಸೀಮಂತಕ್ಕೆ ಬೆಂಗಳೂರಿನಿಂದ ಬಂದಿದ್ದ ನೋಡಿ. ಹೌದು, ಮಂಡ್ಯ ಜಿಲ್ಲೆಯಲ್ಲಿ 6 ತಿಂಗಳ ಹಿಂದಷ್ಟೇ ಯುವತಿಯನ್ನ ಪ್ರೀತಿಸಿ ಮದುವೆಯಾಗಿದ್ದ ಸುನೀಲ್. ಹೆಂಡತಿ ಗರ್ಭಿಣಿಯಾದ ಖುಷಿಯಲ್ಲಿ ಆಕೆಗೆ ಸೀಮಂತ ಮಾಡಲೆಂದು ಬೆಂಗಳೂರಿನಿಂದ ಮಂಡ್ಯಗೆ ಬಂದನು ಇಂದು ಬೀದಿ ಹೆಣವಾಗಿದ್ದಾನೆ. ಮೃತ ಸುನೀಲ್ ಸ್ನೇಹಿತರ ಜೊತೆ ಎಣ್ಣೆ ಪಾರ್ಟಿ ಮಾಡಿ ಬೈಕ್ನಲ್ಲಿ ಬರ್ತಾ ಇದ್ದ. ಆಗ ಕಾರಿನಲ್ಲಿ ಬಂದ ಹಂತಕರು ದಿಢೀರಂತ ಅಟ್ಯಾಕ್ ಮಾಡಿದ್ರು. ಅವರು ಹೊಡೆದ ಏಟಿಗೆ ಸುನೀಲ್ ಸ್ಥಳದಲ್ಲೇ ಕೊನೆಯುಸಿರು ಚೆಲ್ಲಿದ್ದ ನೋಡಿ. ಸೋದರದತ್ತೆ ಅವ್ನ ಮಗನ ತಿನ್ನೋಣ ಅಜ್ಜಳಿ ಅವನು ಶ್ರೀಕಂಠ ಅನ್ನೋಂತೆ ಕಣಪ್ಪ. ನಮ್ಮ ನಾದಿನಿ ಮಗನ ಕೊಲೆ ಮಾಡ್ಬಿಟ್ಟಾನೆ ಕಣಪ್ಪ, ಕತ್ನೆ ಕೂದ್ಬಿಟ್ಟಾನೆ. ಅವ್ನ ಮನೆಯಾಗ 6 ತಿಂಗಳು ನಿರ್ತಿ ಪ್ರೆಗ್ನೆಂಟ್ ಆಗನಪ್ಪ. ಅವನಂತ ಜೀವ ಸಹಿತ ಮಾಡಬೇಡ್ದು ಕಣಪ್ಪ. ಮತ್ತವ್ರು ರಿಪೋರ್ಟ್ ಇಸ್ಕೊಬರಕ್ ಹೋಗಿದ್ನ. ರಿಪೋರ್ಟ್ ಇಸ್ಕೊಬತ್ತಾರನ್ನೋದೇನೋ ಬಾರ್ಗೆ ಹೋಗಿದ್ರಂತ. ಬಾರಲ್ಲಿ ಏನೋ ಗಲಾಟೆ ಮಾಡ್ಕೊಂಡು ಬರ್ಬೇಕಾದ್ರೆ ರೋಡಲ್ಲಿ ಅಡ್ಡ ಹಾಕೊಂಡು ಕತ್ನೆ ಕೂದ್ಬಿಟ್ಟಾರೆ ಕಣಪ್ಪ. ಅಂದ ಹಾಗೆ ಈ ರೀತಿಯ ಘಟನೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಹೊನ್ನಲಗೆರೆ ಗ್ರಾಮದಲ್ಲಿ ನಡೆದಿದೆ. ಚುಂಚಗನಹಳ್ಳಿ ಗ್ರಾಮದ ಸುನೀಲ್ 29 ಮೃತ ದುರ್ದೈವಿಯಾಗಿದ್ದಾನೆ. ಅವರಾಯ್ತು ಮತ್ತೆ ಅವ್ರ ಕೆಲಸ ಆಯ್ತು ಅಂತ ಇದ್ದಿದ್ದು. ಸ್ವಲ್ಪ ಬಾರಲ್ಲಿ ವರ್ಕ್ ಇದ್ದಿದ್ದು ಅವ್ರದ್ದು. ರೆಗ್ಯುಲರ್ ಆಗಿ ಬಾರಲ್ಲಿ ಹೋಗ್ತಾ ಇದ್ರು, ಊರಿಗೆ ಬರ್ತಾ ಇದ್ರು, ಮಾಮೂಲಿ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ರು, ನಾರ್ಮಲ್ ಆಗಿದ್ರು. ಬಟ್ ಬಾರ್ ಹತ್ರ ಏನ್ ಗಲಾಟೆ ಆಗಿದೆ ಅಂತ ನಮಗೂ ಕ್ಲಾರಿಟಿ ಇಲ್ಲ. ಫ್ರೆಂಡ್ಸ್ ಜೊತೆ ಇಬ್ರು 3 ಜನ ಜೊತೆ. ಬಟ್ ಮತ್ತೆ ಕಟ್ಟೆ ಹತ್ರ ಗಲಾಟೆ ಆಗಿ ಈ ತರ ಆಗಿದೆ ಅಂತ ವಿಷಯ ಬಂದಿದ್ದು. ಇನ್ನು ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಏನು ಅಂತ ಕ್ಲಾರಿಟಿ ಇಲ್ಲ ನಮ್ಗೆ. ಕಳೆದ 6 ತಿಂಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದ ಮೃತ ಸುನೀಲ್ ಹೆಂಡತಿ ಗರ್ಭಿಣಿಯಾದ ಖುಷಿಯಲ್ಲಿದ್ದ. ಸೀಮಂತ ಮಾಡಬೇಕೆಂದು ಎಲ್ಲಾ ತಯಾರಿ ಮಾಡಿಕೊಂಡಿದ್ದ. ಇದೇ ವಿಚಾರಕ್ಕೆ ಬೆಂಗಳೂರಿನಿಂದ ಊರಿಗೆ ಬಂದಿದ್ದ ಸುನೀಲ್ ಹೆಂಡತಿಯ ರಿಪೋರ್ಟ್ ತರಲು ಹೋಗಿ ಬರುವ ವೇಳೆ ಸ್ನೇಹಿತರ ಜೊತೆ ಪಾರ್ಟಿ ಮಾಡಿದ್ದು ದೊಡ್ಡ ದುರಂತಕ್ಕೆ ಕಾರಣವಾಗಿದೆ. ಕರ್ಕ ಬಂದು ಬಿಟ್ಬಿಟ್ಟು ರಿಪೋರ್ಟ್ ಇಸ್ಕೊಬತ್ತೀನಿ ಅಂತ 4 ಗಂಟೆಲಿ ಹೋದವರು ಸಹ. 4 ಗಂಟೆಲಿ ಹೋದವರು ತಿರ್ಬಾ ಮನೆಗೆ ಬರಲಿಲ್ಲ. 2 ಹುಡುಗರು ಕರ್ಕೋದ್ರಂತೆ. 2 ಹುಡುಗರು ಕರ್ಕೋದವರು ಒಂದ್ಗೋದವರು ಅವರು ಅದೆಲ್ಲ ಬಾರಲ್ಲಿ ಏನೋ ಗಲಾಟೆ ಆಯಿತು ಅಂದರು. ಗಲಾಟೆ ಆದವರು ಬಂದು ಅಡ್ಲ ಕಾರ್ ನಿಲ್ಕೊಂಡು ಕಾರಲ್ಲಿ ಇದು ಹೊಡೆದಿರೋದು ಸಹ. ಅವರು ಹುಡುಗರು ಸೈಡ್ಗೆ ಆಗೋದ್ರು, ಇವನು ಹೊಡೆದ್ರು ಸಹ. ಸುನೀಲ್ನ ಬರ್ಬರ ಹತ್ಯೆಗೆ ಕಾರಣ ಏನು ಗೊತ್ತಾ? ಇಬ್ಬರನ್ನ ಬಿಟ್ಟು ಸುನೀಲ್ ಮೇಲೆ ಅಟ್ಯಾಕ್. ಬೈಕ್ನಲ್ಲಿದ್ದ ಸತೀಶ್ ಹಾಗೂ ಸಿದ್ದರಾಜಿಗೆ ಯಾವುದೇ ಗಾಯವಾಗಿಲ್ಲ. ಬಾರ್ನಲ್ಲಿ ನಡೆದಿದ್ದ ಕ್ಷುಲ್ಲಕ ಕಾರಣಕ್ಕೆ ಕೊಲೆಯಾಗಿದೆ. ಹೊನ್ನಲಗೆರೆಯ ಬಾರ್ ಒಂದರಲ್ಲಿ ಸತೀಶ್, ಸಿದ್ದು, ಸುನೀಲ್ ಎಂಬುವರು ಪಾರ್ಟಿ ಮಾಡಿದ್ರು. ಹೆಂಡತಿ 6 ತಿಂಗಳ ಸೀಮಂತ ಕಾರ್ಯ ಮಾಡಬೇಕೆಂಬ ಖುಷಿಯಲ್ಲಿ ಸುನೀಲ್ ಪಾರ್ಟಿ ಕೊಡಿಸಿದ್ದ. ಪಾರ್ಟಿ ಮುಗಿದ ಬಳಿಕ ಸುನೀಲ್ ಬಾರ್ ಕ್ಯಾಶರ್ಗೆ ಹೋಗಿ ಬರ್ತೀನಿ ಬಾಸ್ ಎಂದಿದ್ನಂತೆ. ಬಾಸ್ ಅಂತ ಕರೆದ ವಿಚಾರಕ್ಕೆ ಸುನೀಲ್ ಹಾಗೂ ಅಜ್ಜಹಳ್ಳಿಯ ಹುಡುಗರ ನಡುವೆ ಕಿರಿಕಾಗಿದೆ. ಕಾರಿನಲ್ಲಿ ಬಂದ ಕೆಲ ದುಷ್ಕರ್ಮಿಗಳು ಊರಿಗೆ ತೆರಳುತ್ತಿದ್ದ ಸುನೀಲ್ ಮೇಲೆ ಅಟ್ಯಾಕ್ ಮಾಡಿ ಕತ್ತು ಕೊಯ್ದು ಕೊಲೆ ಮಾಡಿದ್ರು. ಸುಮಾರು ಒಂದು 10-25 ಸಮಯದಲ್ಲಿ ಅವರ ಬಾರ್ ಬಿಟ್ಟು 3 ಜನನು ಬೈಕಲ್ಲಿ ಹೋಗ್ತಾ ಇರ್ತಾರೆ ಅವ್ರ ಊರಿಗೆ. ಸುಮಾರು ಆ ಬಾರಿಂದ ಒಂದು 500-600 ಮೀಟರ್ ದೂರದಲ್ಲಿ ಅವರು ಬಂದು ಒಂದು ಕತ್ತು ಕುಯ್ದಿರ್ತಾರೆ ಅಂತ ಹೇಳ್ಬಿಟ್ಟು ತಿಳಿದು ಬರ್ತದೆ. ಕೆರೆಯಲ್ಲಿ ಹೂಳು ಎತ್ತುವ ಕೆಲಸ ಮಾಡಿಕೊಂಡಿದ್ದ ಸುನೀಲ್ ಬರ್ಬರವಾಗಿ ಕೊಲೆಯಾಗಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಸದ್ಯ ಆರೋಪಿಗಳ ಪತ್ತೆಗೆ ಮಂಡ್ಯ ಎಸ್ಪಿ ಅವರು ವಿಶೇಷ ತಂಡದ ರಚನೆ ಮಾಡಿದ್ದಾರೆ.
ಆರೋಪಿಗಳ ಹುಡುಕಾಟ ಭರದಿಂದ ಸಾಗ್ತಾ ಇದೆ. ಪಾಪ ಸುನೀಲ್ ಬೆಂಗಳೂರಿನಿಂದ ಮಂಡ್ಯಗೆ ಬಂದಿದ್ದೇ ತಪ್ಪಾಯ್ತಾ, ಅಥವಾ ಬಾಸ್ ಅನ್ನುವ ಒಂದೇ ಒಂದು ಪದ ಕೊಲೆಗೆ ಕಾರಣವಾಯ್ತಲ್ಲ? ಇನ್ನು ಮದುವೆಯಾಗಿ 6 ತಿಂಗಳಲ್ಲೇ ಪತ್ನಿ ಗಂಡನನ್ನ ಕಳೆದುಕೊಂಡು ವಿಧವೆ ಆದಳು ಅನ್ನೋ ನೋವು ಕುಟುಂಬಸ್ಥರಲ್ಲಿ ಕಾಡೋದಕ್ಕೆ ಶುರುವಾಗಿದೆ. ಬಿಗ್ ಟಿವಿ ಕರ್ನಾಟಕ, ಮಂಡ್ಯ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.